ದುಡ್ಡು ಕೊಟ್ಟು ಫಾಲೋವರ್ಸ್ ಗೇನ್ ಮಾಡ್ಕೊಳ್ಳೋರಿಂದಾಗಿ ನಿಯತ್ತಾಗಿ ನಾವು ವಿಡಿಯೋಸ್ ಮಾಡಿಕೊಂಡು ಫಾಲೋವರ್ಸ್ನ ಗೇನ್ ಮಾಡ್ಕೊಳ್ಳೋರ್ಗು ಅಪವಾದ ತಪ್ಪಿದ್ದಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಈ ವ್ಲಾಗ್ ಕೂಡ ನನ್ನ ಜರ್ನಿಯ ವ್ಲಾಗ್ ಆಗಿರುತ್ತೆ. ನಾವು ಇನ್ಸ್ಟಾ ಅಂಡ್ ಯೂಟ್ಯೂಬ್ ಅಲ್ಲಿ ಫಾಲೋವರ್ಸ್ಗಳನ್ನ ಗೇನ್ ಮಾಡೋದು ಅಷ್ಟು ಸುಲಭ ಅಲ್ವೇ ಅಲ್ಲ. ನೀವೇನೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರು ಕೂಡ, ಡಿಸಿಪ್ಲಿನ್ ಇದ್ರೂ ಕೂಡ ಫಾಲೋವರ್ಸ್ನ ಗೇನ್ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಇರುತ್ತೆ. ನಾವು ನಮ್ಮತನನ ಉಳಿಸ್ಕೊಂಡ್ರೆ ಮಾತ್ರನೇ ಜನಗಳು ನಮ್ಮನ್ನ ನಂಬೋದು, ಹಾಗೇನೆ ಟ್ರಸ್ಟ್ ಬಿಲ್ಡ್ ಆಗಿ ಅವ್ರು ನಮ್ಮನ್ನ ಫಾಲೋ ಮಾಡೋದು. ಅದ್ರ ಮಧ್ಯೆ ಕೆಲವ್ರಂತೂ ಇವಾಗ ದುಡ್ಡು ಕೊಟ್ಟು ಅವ್ರಿಗೆ ಇಷ್ಟ ಬಂದಷ್ಟು ಫಾಲೋವರ್ಸ್ಗಳನ್ನ ಗೇನ್ ಮಾಡ್ಕೊತಾ ಇದ್ದಾರೆ. ಸೊ ಹಂಗೆ ಕೆಲವೊಬ್ರು ಮಾಡೋದ್ರಿಂದ ನಾವು ನಿಯತ್ತಾಗಿ ಇಷ್ಟು ವರ್ಷ ಕಷ್ಟ ಪಡ್ಕೊಂಡು ಬಂದು ನಿಮ್ಮ ನಂಬಿಕೆಗಳನ್ನ ಗಳಿಸಿ ಫಾಲೋವರ್ಸ್ನ ಗೇನ್ ಮಾಡಿಸ್ಕೊತಾ ಇದ್ರೆ ನೀವು ಕೂಡ ಫೇಕ್ ಫಾಲೋವರ್ಸ್ ಮಾಡ್ಕೊತೀರಾ ಅಂತ ಹೇಳ್ಬಿಟ್ಟು ಅಪವಾದ ಬಂದೇ ಬರುತ್ತೆ. ನಾನಂತೂ ಫ್ರಾಂಕ್ ಆಗಿ ಹೇಳ್ತೀನಿ, ಇದುವರೆಗೂ ನನಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಇದ್ದಾರೆ ಅವ್ರನ್ನೆಲ್ಲ ನಾನು ಪ್ರೀತಿ ವಿಶ್ವಾಸದಿಂದ ಸಂಪಾದನೆ ಮಾಡಿರೋದು. ಹಾಗೇನೆ ಇದುವರೆಗೂ ನನಗೆ ಯಾವ ರೀತಿ ದುಡ್ಡು ಕೊಟ್ಟು ಫಾಲೋವರ್ಸ್ಗಳನ್ನ ಇನ್ಕ್ರೀಸ್ ಮಾಡಿಸ್ಕೊಳ್ಳೋದು ಅಂತಾನೂ ಗೊತ್ತಿಲ್ಲ, ಅದ್ರ ಅವಶ್ಯಕತೆನೂ ನನಗಿಲ್ಲ. ಹಿಂಗೆ ಒಬ್ರು ನನಗೆ DM ಮಾಡಿ ಕೇಳಿದ್ರು, ಸಂಜೆ ನೋಡಿದ್ರೆ 1 ಡಿಜಿಟ್ಸ್ ಇತ್ತು, ಬೆಳಗ್ಗೆ ಎದ್ದು ನೋಡೋದ್ರೊಳಗಡೆ ಆಗ್ಲೇ 2000 ಫಾಲೋವರ್ಸ್ ಜಾಸ್ತಿ ಆಗಿದ್ದಾರೆ, ನೀವು ಏನಾದ್ರು ಫೇಕ್ ಫಾಲೋವರ್ಸ್ ನ ಮಾಡಿಸ್ಕೊಂಡ್ರ ಅಂತ ಹೇಳ್ಬಿಟ್ಟು. ಈ ತರ 1000 ಮಾರ್ಜಿನ್ ಅಲ್ಲಿ ಫಾಲೋವರ್ಸ್ ಬರ್ಬೇಕು ಅಂದ್ರೆ ನಮ್ದು ಯಾವ್ದಾದ್ರು ಒಂದು ವಿಡಿಯೋ ವೈರಲ್ ಆಗಿರುತ್ತೆ, ಮೀನ್ಸ್ ಜಾಸ್ತಿ ಜನಗಳನ್ನ ರೀಚ್ ಆಗಿರುತ್ತೆ. ಸೊ ಆವಾಗ ಫಾಲೋವರ್ಸ್ ಒಂದೇ ಸಲ ಆ ತರ ಗೇನ್ ಆಗ್ತಾರೆ. ಎಲ್ಲಾ ವಿಡಿಯೋನು ಅದೇ ರೀತಿ ರೀಚ್ ಆಗುತ್ತೆ, ಅದೇ ಮಾರ್ಜಿನ್ ಅಲ್ಲಿ ಫಾಲೋವರ್ಸ್ ಬರ್ತಾರೆ ಅನ್ನೋದಂತೂ ಸುಳ್ಳು. ಇದ್ರ ಮಧ್ಯ ನಿಯತ್ತಾಗಿರೋರ್ಗೆನೆ ತುಂಬಾನೇ ಎಫೆಕ್ಟ್ ಆಗೋದು. ಈಗಲೂ ಕೆಲವರಿಗೆ ಆ ಡೌಟ್ ಇರುತ್ತೆ, 70,000 ಹೆಂಗೆ ಇವರು ರೀಚ್ ಆದ್ರು ಅಂತ. ಅದೆಲ್ಲ ನನ್ನ ಪ್ಯೂರ್ ಡಿಸಿಪ್ಲಿನ್ ಹಾಗೆ ಕನ್ಸಿಸ್ಟೆನ್ಸಿ ಜೊತೆಗೆ ನೀವುಗಳು ತೋರಿಸ್ತಾ ಇರೋ ಪ್ರೀತಿ ಅಷ್ಟೇ. ಜುಲೈ ಮಂತ್ ಬಂದ್ರೆ ನಾನು ವ್ಲಾಗಿಂಗ್ ನ ಸ್ಟಾರ್ಟ್ ಮಾಡ್ಕೊಂಡು 2 ಇಯರ್ಸ್ ಆಗುತ್ತೆ. ಆ ತರ ಏನಾದ್ರು ಫೇಕ್ ಫಾಲೋವರ್ಸ್ ನ ಗೇನ್ ಮಾಡ್ಕೋಬೇಕು ಅಂತ ಇದ್ದಿದ್ರೆ 1 ಲಕ್ಷ ರೀಚ್ ಆಗೋದಕ್ಕೆ ನನಗೇನು 2 ವರ್ಷ ಬೇಕಾಗ್ತಾ ಇರ್ಲಿಲ್ಲ. ನನ್ನ ಪಾಲಿಸಿ ಇಷ್ಟೇನೆ, ನೀವುಗಳು ನನ್ನ ವ್ಯಕ್ತಿತ್ವ ನೋಡಿ ನನ್ನನ್ನ ಫಾಲೋ ಮಾಡ್ಕೋಬೇಕು ಹೊರತು ನಾನು ಅಲ್ದೇ ಇರೋದನ್ನ ನಿಮ್ ಮುಂದೆ ತೋರಿಸ್ಬಿಟ್ಟು ಫಾಲೋವರ್ಸ್ ನ ಇನ್ಕ್ರೀಸ್ ಮಾಡ್ಕೊಳ್ಳೋ ಅವಶ್ಯಕತೆ ಅಂತೂ ಇಲ್ಲ. ನಾನೇನಾದ್ರೂ ಆ ತರ ತೋರಿಸಿದ್ರೆ ಈ 2 ವರ್ಷದಲ್ಲಿ ನಿಮಗೆ ಗೊತ್ತಾಗಿರೋದಲ್ವಾ ಯಾರ್ಯಾರಿಗೆ ಆ ಅನುಮಾನ ಇತ್ತು ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಸೊ ಇನ್ನೊಂದು ಮೇನ್ ಟಾಪಿಕ್ ಇದೆ, ಅದ್ರ ಬಗ್ಗೆ ನಾನು ನಾಳೆ ಡಿಸ್ಕಸ್ ಮಾಡ್ತೀನಿ. ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ, ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.